ನಾನು ಬಂದು ಮ್ಯಾಂಗೋ ಇಸ್ಕೊತಾ ಇದ್ದೀನಿ. ನಮ್ಮ ಆಂಟಿ ಮತ್ತೆ ನಾನು ಫುಡ್ ಬ್ಲಾಗರ್ ಕೊಟ್ನಲ್ಲ 100 ರೂಪಾಯಿ. ಇಲ್ಲಿ ನೋಡಿ ಮದರ್ ಇಂಡಿಯಾ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ನೋಡಿ ನೋಡಿ. ಮಹಿಷಾಸುರನ ಸಂಹಾರ ಮಾಡಿದೆ ಜಾಗ ಬಂದು ಇವತ್ತು ಹೋಗ್ತೀವಲ್ಲ ನಾವು ಚಾಮುಂಡಿ ಬೆಟ್ಟ ಅಂತ. ಅದೇ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದೋನ್ ವಿಲ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿರ ಅಂತ ಅನ್ಕೊಂಡೆ. ನಂಗೆ ಚೆನ್ನಾಗಿರಿ. ಇವತ್ತು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಬನ್ನಿ ಹೋಗ್ತಾ ಮಾತಾಡೋಣ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಲೈಕ್ ಟೈಟಲ್ ಮತ್ತು ನಮ್ಮನ್ನ ನೋಡ್ಬೋದಾಗಿರುತ್ತೆ ನಿಮ್ಗಾಗಲೇ. ಇವತ್ತು ಬಂದು ಮೈಸೂರಿಗೆ ಹೊರಟಿದ್ದೀನಿ ಆಂಟಿ ಮನೆಗೆ, ಲೈಕ್ ಫ್ಯಾಮಿಲಿ ಜೊತೆ. ಕ್ರೇಜಿ ಆಗಿರುತ್ತೆ ಬ್ಲಾಗ್ಸ್. ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಮೈಸೂರನ್ನ ಆದಷ್ಟು. ಲೈಕ್ ಇವತ್ತು ಹೋಗಿ ನಾಳೆ ಸಾಯಂಕಾಲ ಬಂದುಬಿಡ್ತೀವಿ, ಆಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ. ಸೊ ಮನೆ ಹೊರಡೋಣ, ಹೋಗ್ತಾ ಮಾತಾಡೋಣ. ನೋಡ್ತಾ ಇರ್ಬೋದು ಈಗ ಹೊರಟು ಪಂಗ ಹಾಯನಪ್ಪ ಹಂಗೆ. ಹಲೋ, ಇಲ್ಲಿ ನೋಡಿ ಮದರ್ ಇಂಡಿಯಾ, ಇಲ್ಲಿ ನಮ್ಮ ಅಣ್ಣ. ಹಾಯನಮ್ಮ. ಹಾಯ್. ಆಂಟಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗೋಣ. ನಾನು ಡೈಲಿ ಬ್ಲಾಗ್ ಒಳಗಿದ್ದೇ ಇದೇ ರೂಟ್ ನೋಡ್ತಾ ಇರ್ತೀರಲ್ವ ಬೆಳಗ್ಗೆ. ಇವತ್ತು ಇದೇ ರೂಟ್ ನೋಡಿ. ನಮ್ಮ ಕಾಲೇಜ್ ಮೇಲೆ ಹೋಗ್ಬೇಕು ಇವತ್ತು. ನಮ್ಮ ಕರ್ನಾಟಕ ಫ್ಲಾಗ್ನ ರೋಡ್ ಮೇಲೆ ನೋಡ್ತಾ ಇದ್ರೆ ಮೈಯಲ್ಲಿ ರೋಮಾಂಚನ ಫೀಲ್ ಆಗುತ್ತೆ. ಹಂಗೆ ನೋಡ್ತಾ ಇರ್ಬೋದು ಲೈಟಿಂಗ್ಸು, ರೋಡ್ ಸೈಡ್ ಫ್ಲ್ಯಾಗು, ಕ್ರೇಜಿ ಅಂದ್ಕೊಳ್ಳಿ. ಯಾವ ಥರ ಇದೆ ನೋಡಿ. ಇನ್ನು ಅಲ್ಲಿ ಮುಂದೆ ನೋಡಿ ಇನ್ನೂ ಸೈಕ್ ಆಗಿಬಿಡ್ತೀರ ಆಮೇಲೆ. ಕ್ರೇಜಿ. ನೋಡಿ ಇಲ್ಲಿ ರೈಟ್. ನಾವು ಹಿಂಗೆ ನೈಸ್ ರೋಡ್ ಒಳಗೆ ಎಂಟ್ರಿ ಆಗ್ತೀವಿ. ಬಟ್ ರೋಡ್ಸು ಹಿಂಗೆಲ್ಲ ಇದ್ರೆ ಏನು ಕ್ರೇಜ್ ಆಗಿರುತ್ತೆ ಹೇಳಿ. ನೋಡಿ ಇವಾಗ ಬಂದ್ಬಿಡು ಮೈಸೂರು ರೋಡ್ಗೆ ಜಾಯ್ನ್ ಆದಾಗಲೇ. ನೈಸ್ ರೋಡಲ್ಲಿ ಬಂದರೆ ಏನು ನೆಮ್ಮದಿ ಗೊತ್ತಾ, ಒಂಚೂರು ಟ್ರಾಫಿಕ್ ಇಲ್ಲ, ಏನಿಲ್ಲ, ಡೈರೆಕ್ಟು ಎಕ್ಸ್ಪ್ರೆಸ್ ವೇ. ಅದೊಂಥರ ನಮ್ಮ ಬೆಂಗಳೂರಲ್ಲಿ ಸೆಂಟ್ರಲ್ ಇರೋರಿಗೆ ನೈಸ್ ರೋಡ್ ಬಂದು ಎಕ್ಸ್ಪ್ರೆಸ್ ವೇ ಥರ. ಹೆಂಗಿದೆ ನೋಡಿ ಈಚೆ ವೆದರು. ಸೂರ್ಯ ಇವತ್ತು ಎದ್ದೆ ಎಲ್ಲ ಮಲ್ಕೊಂಡೆ ಅವನೇ, ದರ್ಶನನೇ ಮಾಡಿಸಿಲ್ಲ ಸೂರ್ಯ ಇವತ್ತು. ನೋಡಿ ಹಿಂದೆ ಎಲ್ಲ ಫುಲ್ ಫಾಗು, ಒಂದಷ್ಟು ದೂರಕ್ಕೆ ಕಾಣೋದೇ ಇಲ್ಲ, ಆ ಥರ ಇದೆ ವೆದರು. ನೋಡ್ತಾ ಇರ್ಬೋದು. ಕೂದಲು ಕಟ್ಬಿಟ್ಟಿದ್ದೀನಿ ಇವತ್ತು, ಹಿಂಸೆ ಆಗಬಾರ್ದು ಅಂತ. ನೋಡಮ್ಮ ರೀಲ್ಸ್ ಆಗ್ಬಿಟ್ಟವ್ರೆ. ಅಣ್ಣ ಸ್ಲೀಪ್ ಹಾಕವ್ರೆ, ಅಪ್ಪ ಕಾರ್ ಓಡಿಸ್ತವ್ರೆ. ಬನ್ನಿ ಹಂಗೆ ಒಂದು ಶಾರ್ಟ್ ಕ್ಲಿಪ್ ತಗೊಳ್ಳೋಣ ಒಂದು. ಈಗ ಹೊರಟಿರೋ ಊರು ಬಂದು ಮೈಸೂರು. ನಿಮಗೆ ಗೊತ್ತಿರುತ್ತೆ, ಲೈಕ್ ಕ್ಯೂರಿಯಾಸಿಟಿ ಇಲ್ವಾ ನಿಮಗೆ ಮೈಸೂರು ಅಂತ ಹೆಸರು ಹೆಂಗೆ ಬಂತು, ಮತ್ತು ಚಾಮುಂಡಿ ಬೆಟ್ಟಕ್ಕೆ ಆ ಥರ ಅಭಿಮಾನಿಗಳೇನಕ್ಕೆ ಅಂತ ಇವಾಗೊಂದು ಶಾರ್ಟ್ ಸ್ಟೋರಿ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಬನ್ನಿ. ಮೈಸೂರು ಅಂತ ಕರಿತಾಯಿದ್ರು ಮೈಸೂರನ್ನ. ಹೆಂಗೆ ಬಂತು ಮೈಸೂರು ಅಂತ ಹೇಳ್ತೀನಿ ಇವಾಗ. ಮೊದಲು ಮಹಿಷಾಸುರ ಎಂಬ ರಾಕ್ಷಸ ಮೈಸೂರನ್ನು ಆಳ್ತಾ ಇರ್ತಾನೆ. ಅಲ್ಲಿರೋ ಜನಗಳಿಗೆ ಹಿಂಸೆಗಳು ಕೊಡ್ಕೊಂಡು, ನೋವು ಕೊಡ್ಕೊಂಡು ಆಳ್ತಿರ್ತಾನೆ. ಆಗ ದಿಢೀರಂತ ಹೆಜ್ಜೆ ಇಕ್ಕಿದ್ದು ನಮ್ಮ ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಕಾಲಿಟ್ಟ ಮೇಲೆ ಯಾಕೋ ಮಹಿಷಾಸುರನ ಟೈಮ್ ಖರಾಬ್ ಆಗಿತ್ತು ಅನಿಸುತ್ತೆ. ಲೈಕ್ ಅದಾದಮೇಲೆ ಮಹಿಷಾಸುರನ ಸಂಹಾರ ಮಾಡಿದೆ ಜಾಗ ಬಂದು ಇವತ್ತು ಹೋಗ್ತೀವಲ್ಲ ನಾವು ಚಾಮುಂಡಿ ಬೆಟ್ಟ ಅಂತ. ಅದೇ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನ ಸಂಹಾರ ಮಾಡಿದ್ದು. ಸೊ ಅದು ಇವತ್ತು ನಮ್ಮ ಪುಣ್ಯ ಸ್ಥಳ ಆಗಿದೆ. ಸೊ ದಟ್ಸ್ ಆಲ್. ಅದರಿಂದನೇ ಹೆಸರು ಬಂದಿದ್ದು. ಮಹಿಷಾಸುರ ಆಳ್ಬೇಕಾದ್ರೆ ಮೈಸೂರು ಅಂತ ಇತ್ತು, ಮೈಸೂರು ಅಂತ. ಅದಾದಮೇಲೆ ಈಗ ನಮ್ಮ ಕಾಲಕ್ಕೆ ಮೈಸೂರು ಅಂತ ಆಗಿದೆ.
ಈಗ ದ ರಾಯಲ್ ಒಡೆಯರ್ ಅವರ ಫ್ಯಾಮಿಲಿ 500 ವರ್ಷಗಳಿಂದ ಆಳ್ಕೊ ಬರ್ತಾ ಇದೆ ಮೈಸೂರನ್ನ, ಈಗಲೂ ಆಳ್ತಿದೆ ಆ್ಯಂಡ್ ಮುಂದೆನೂ ಆಳ್ತಾ ಇದ್ರೆ ಹಂಗೆ ಚೆನ್ನಾಗಿರುತ್ತೆ. ಸೊ ಇದೇ ಒಂದು ಶಾರ್ಟ್ ಸ್ಟೋರಿ, ಮೈಸೂರು ಅಂತ ಹೆಸರು ಹೆಂಗೆ ಬಂತು ಅಂತ. ಇದು ಬಂದು ರಾಮನಗರ ಬೆಟ್ಟ, ಎಲ್ಲ ಫಾಗಿಂದ ತುಂಬಿಕೊಂಡು ತುಳುಕ್ತಾ ಇದೆ. ಲೈಕ್ ಈ ವೆದರ್ ಬಂದು ಒಂಥರ ಏಳು ಮಾಡಿಸಿದ ವೆದರು. ನಾಳೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ, ಅದನ್ನೂ ತೋರಿಸ್ತೀನಿ ನಿಮಗೆ. ಕ್ರೇಜಿ ಪ್ಲೇಸ್ಗೆ ಹೋಗ್ತಿದ್ದೀವಿ ನಾಳೆ ಬೆಳಗ್ಗೆ ಒಂದು. ನೋಡಿರ್ತೀರ ಬೇರೆ ಬ್ಲಾಗಲ್ಲಿ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಮೇಯ್ನಾಗಿ ಯಾರು ಹೊಸಬ್ರು ಬ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಕ್ರೇಜಿ ಕಂಟೆಂಟ್ಗಳು ಕೊಡ್ತಾ ಇರ್ತೀನಿ. ಆಮೇಲೆ ಹೈವೇಗಳಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ರೇಸ್ ಎಲ್ಲ ಆಡಬೇಡಿ, ಯಾವುದೋ ಪಕ್ಕದಲ್ಲಿ ಸ್ಪೀಡಾಗಿ ಹೋದ ಅಂತ ಅಲ್ಲ, ಯಾವಾಗಲೂ ಸೇಫಾಗಿ ಡ್ರೈವ್ ಮಾಡಿ. ಲೈಕ್ ನಿಮಗೋಸ್ಕರ ಯಾರು ಕಾಯ್ತಾ ಇರ್ತಾರೆ ಮನೇಲಿ, ಅದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರಿ ಗಾಡಿ ಓಡಿಸ್ಬೇಕಾದ್ರೆ. ನಾನು ಈ ಮಾತನ್ನ ಹೇಳ್ತೀನಿ ಅಂತ ಸೈಕ್ ಆಗಬೇಡಿ, ಸೇಫಾಗಿ ಓಡಿಸಿ ಯಾವಾಗಲೂ. ಹಂಗೆ ಬನ್ನಿ ವ್ಯೂನ ಎಂಜಾಯ್ ಮಾಡೋಣ. ಈ ಮೇಲ್ಗಡೆ ನಮ್ಮ ಕರ್ನಾಟಕ ಬಾವುಟ ಹಾರ್ತಿದೆ ಬೆಟ್ಟದ ಮೇಲೆ. ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಲೈಕ್ ಈಗ ಬಂದು ಮೈಸೂರಿಗೆ ಬಂದು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡೈತೆ ಮೈಸೂರು. ಮೊದಲು ಥರ ಅಂತೂ ಇಲ್ಲವೇ ಇಲ್ಲ ಮೈಸೂರು. ಲೈಕ್ ಮೈಸೂರವ್ರು ಯಾರು ನೋಡ್ತಾ ಇದ್ರೆ ಹೇಳಿ, ಮೊದಲಿಗಿಂತ ಇವಾಗ ಟ್ರಾಫಿಕ್ ಜಾಸ್ತಿ ಆಗಿದೆಯಾ ಆಗಿಲ್ವಾ ಅಂತ. ಬಿಕಾಸ್ ಎಲ್ಲ ಮೈಗ್ರೇಟ್ ಆಗ್ತಿದ್ದಾರೆ ಮೈಸೂರಿಗೆ. ಲೈಕ್ ಇಲ್ಲಿ ಕಮ್ಮಿ ಜನ ಇದ್ದಾರೆ, ಇಲ್ಲಿ ನೆಮ್ಮದಿ ಸಿಗುತ್ತೆ ಅಂತ. ಕೇರಳದವರು ಜಾಸ್ತಿ ಆಗ್ಬಿಟ್ಟವ್ರು ಇವಾಗ ಮೈಸೂರೊಳಗೆ. ಕಷ್ಟ ಇವಾಗ, ಎಷ್ಟು ಟ್ರಾಫಿಕ್ ಗೊತ್ತಾ. ಈ ಪಿಂಪಲ್ಸ್ ಬಂದು ಯಾವಾಗ ಟ್ರಿಪ್ಗೆ ಹೋಗ್ತೀವಿ ಆವಾಗಲೇ ಆಗುತ್ತೆ. ಯಾವ ಟೈಮ್ ಒಳಗೂ ಆಗೋಲ್ಲ, ಬೇರೆ ಟೈಮೊಳಗೆಲ್ಲ ಕ್ಲಿಯರ್ ಆಗಿರುತ್ತೆ ಸ್ಕಿನ್ನು. ಯಾವಾಗ ಟ್ರಿಪ್ಗೆ ಹೋಗ್ಬೇಕು ಅನ್ಕೋತೀವಿ ಅವಾಗಲೇ ಪಿಂಪಲ್ಸ್ ಆಗುತ್ತೆ. ಸೊ ಈಗ ಬನ್ನಿ ಇವಾಗ ಓಡೋಣ. ನೋಡ್ತಾ ಇರ್ಬೋದು, ಮೈಸೂರಿಗೆ ಬಂದರೆ ಇದೆಲ್ಲ ಮಿಸ್ ಇಲ್ಲ ಅಂದ್ಕೊಳ್ಳಿ. ಬ್ಯಾಂಬೂ ಬಿರಿಯಾನಿ ಕ್ರೇಜಿ ಆಗಿರುತ್ತೆ. ಇಲ್ಲಿ ತೋರಿಸ್ತೀನಿ ಹೆಂಗಾಗ್ತಾರೆ ಅಂತ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ನೋಡಿ ನೋಡಿ. ಹೆವಿ ಕ್ವಾಂಟಿಟಿ ಬರು. ಹಾಕಿ ಹಾಕಿ ಅಣ್ಣ ಹಾಕಿ. ಒಂದು ಫುಲ್ ತಿನ್ನೋಕ್ಕಾಗಲ್ಲ ಒಬ್ರು ಕೈಲಿ, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಬನ್ನಿ ಬನ್ನಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಟೇಸ್ಟು ಸಖತ್ತಾಗಿರುತ್ತೆ, ನೀವು ಬಂದರೆ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಇವತ್ತು ಫುಲ್ ಜಂಕು. ಮೊಟ್ಟೆ ಬೋಂಡ, ದೈ ನೋಡಿ ಇಲ್ಲಿ. ನನ್ನೆಲ್ಲ ಸೇರಿಸಿ ದೈ ಪುಡಿ ನಮ್ಮ ಆಂಟಿ ಮತ್ತೆ ನಾನು ಫುಡ್ ಬ್ಲಾಗರ್ ಆಗಿದ್ದೀನಿ. 100 ರೂಪಾಯಿ ಎಷ್ಟು ಕೇಳೋ ಹೆಂಗಿದೆ ಆಂಟಿ? ನೈಸ್. ಮೈಸೂರಿಗೆ ಬಂದಾಗ ಮೊಟ್ಟೆ ಬೋಂಡ ಮಿಸ್ ಮಾಡದೆ ತಿನ್ನಿ. ಸರಿ ತಿನ್ಬಿಟ್ಟು ಆಮೇಲೆ ಸಿಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರೀಮಿಯಂ ಐಸ್ ಕ್ರೀಮ್ ಪಾಪ್ ಸ್ಟಿಕ್ಸ್ ಅಂತ. ಏನಿದು ಪಾಪ್ ಸಿಲ್ಸ್, ಪಾಪ್ ಸ್ಟಿಕ್ ಅಲ್ಲ. ಬನ್ನಿ ಇವಾಗ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ದ ಫ್ರೋಝನ್ ಸ್ಟಿಕ್ ಮೈಸೂರು ಅಂತ ಇದೆ, ಚೆಕ್ ಮಾಡಿ ಇನ್ಸ್ಟಾಗ್ರಾಮು.
ಹೆವಿ ಜಂಕ್ ತಿನ್ಬಿಟ್ಟಿದ್ದೀವಿ ಇವತ್ತು. ನಾನು ಬಂದು ಮ್ಯಾಂಗೋ ಇಸ್ಕೊತಾ ಇದ್ದೀನಿ, ಬನ್ನಿ ಟ್ರೈ ಮಾಡೋಣ ಹೆಂಗಿದೆ ಅಂತ. ಬನ್ನಿ ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಕ್ರೇಜ್ ಆಗಿದೆ ಮ್ಯಾಂಗೋ, ನೋಡ್ಬೋದು ಇದೆ ಪಲ್ಪೆಲ್ಲ ಇದೆ ಮ್ಯಾಂಗೋದು. ಐಸ್ ಕ್ರೀಮ್ ತೋರಿಸ್ತಾ ಇದೆ ಅರಿಕೆಂಗಲ್ಲಿ, ಮೇನಾಗಿ ವ್ಲಾಗ್ ನೋಡಿದ್ರೆ ಅನಿಸುತ್ತೆ ಇಷ್ಟ ಆಯ್ತು ಅನಿಸುತ್ತೆ. ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊರಡ್ತೀನಿ ಮನೆಗೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.